ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮಾಜಿ ಸಚಿವರಾದ ದಿವಂಗತ KP ಶಾಣಪ್ಪನವರ 87ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಇಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನಸಂತರ್ಪಣೆ ಮಾಡಲಾಯಿತು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಜಾತಶತ್ರು ಮಾಜಿ ಸಚಿವ KP ಶಾಣಪ್ಪನವರ 87ನೆಯ ಜನ್ಮದಿನದ ಪ್ರಯುಕ್ತ ಅನ್ನಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಮತ್ತು ಮಕ್ಕಳಾದ KB ಅಶೋಕ್, ಅಳಿಯರಾದ AH ನಾಗೇಶ್, ರಾಜು ವಾಡೇಕರ್, ಅಂಬಾರಾಯ ಬೆಳಕೋಟಿ, ಮಲ್ಲಿಕಾರ್ಜುನ ದೊಡ್ಡಮನಿ, ವಿಜಯಕುಮಾರ್ ಅವರಾದಿ, ಮಂಜುನಾಥ್ ನಾಲ್ವಾರ್ಕರ್, ಆನಂದ್ ತೆಗನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ 87ನೇ ಮಾನ್ಯ ಮಾಜಿ ಮಂತ್ರಿಗಳ KP ಶಾಣಪ್ಪನವರ ಹುಟ್ಟಿದಬ್ಬದ ದಿನ ಅಂಗವಾಗಿ ಇವತ್ತು ಅನ್ನಸಂತರ್ಪಣೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಧೀಮಂತ ನಾಯಕರಾಗಿದ್ದರು. ಒಂದು ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ನೆನಪಿನಲ್ಲಿ ಇವತ್ತೇನಪ್ಪ ಅಂದರೆ ಅನ್ನಸಂತರ್ಪಣೆ ಮಾಡ್ತಾ ಇದ್ದೀವಿ. ಮಾಜಿ ಸಚಿವರಾದಂಥ KB ತಾತನವರ ಇವತ್ತು 87ನೇ ಜನ್ಮದಿನವೊಂದು ಇವತ್ತು ಪ್ರತಿ ವರ್ಷ ಆಚರಿಸಿದಾಗೆ ಈ ವರ್ಷವೂ ನಾವು ಒಂದು ಅನ್ನ ಸ್ಥಾಪನೆಯನ್ನು ಇವತ್ತು ಬಸ್ ಸ್ಟ್ಯಾಂಡ್ ಜಿಲ್ಲಾ ಬಸ್ ಸ್ಟ್ಯಾಂಡ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ನಮ್ಮ KB ತಾತನವರ ಬಗ್ಗೆ ಹೇಳಬೇಕಾದ್ರೆ ಭಾಳ ಅವ್ರದ್ದು ಒಂದು ದೊಡ್ಡ ಕೊಡುಗೆನೇ ಇದೆ ನಮಗೆ. ಅದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಯಾರು ಅವರನ್ನು ನಮ್ಮ ಸಮಾಜ ನಮ್ಮ ಮುಂದೆ ಬರಬೇಕಂದ್ರೆ ಒಂದು KP ಶಾಣಪ್ಪ ಅವ್ರದ್ದೊಂದು ನೇತೃತ್ವ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾದಿಗ ಸಮಾಜ ಹಾಗೂ ಎಲ್ಲ ಸಮಾಜದವರು ಅವ್ರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗೋಣ ಅಂಥೇಳಿ ನಾವು ಹೇಳ್ತಾ ಅವ್ರ ಜನ್ಮದಿನದ ಅಂಗವಾಗಿ ಇವತ್ತು ಅನ್ನಸಂತರ್ಪಣೆ ಮಾಡ್ತಿದ್ದೀವಿ. ಅದ್ರ ಕಡೆಯಿಂದ ಅವ್ರ ಕುಟುಂಬದವರಿಗೂ ಹಾಗೂ ಎಲ್ಲ ಅಭಿಮಾನಿಗಳಿಗೆ ಇವತ್ತಿನ ದಿನ ಜನ್ಮದಿನ ಒಂದು ಶುಭ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಜಾತಶತ್ರು ಕಾರ್ಮಿಕ ನೇತಾರ, ಮಾಜಿ ಸಂಸದರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ನಮ್ಮೆಲ್ಲರ ಹಿರಿಯರು, ಮಾದಿಗ ಸಮುದಾಯದ ಮುಂಚೂಣಿಯ ಹೋರಾಟಗಾರರು, ಸನ್ಮಾನ್ಯ ಶ್ರೀ ದಿವಂಗತ KP ಶಾಣಪ್ಪನವರ 87ನೇ ಜನ್ಮದಿನದ ಅಂಗವಾಗಿ ಇವತ್ತು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಳ್ಳಿಯಿಂದ ಬರುವಂಥ ಪ್ರಯಾಣಿಕರಿಗೆ ಇವತ್ತು ಅನ್ನ ಸಂತರ್ಪಣೆ ಮಾಡೋ ಮೂಲಕವಾಗಿ ಅವರು ಕೊಟ್ಟಂಥ ಕೊಡುಗೆಗಳು, ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಸಂವಿಧಾನ 371ನೇ ಕಲಂ ಇವತ್ತು ಮಾದರಿಯನ್ನು ಆಗಬೇಕಂತೇಳಿ ಸಂಸದದಲ್ಲಿ ಧ್ವನಿ ಎತ್ತಿದಂಥ ಏಕೈಕ ವ್ಯಕ್ತಿ KP ಶಾಣಪ್ಪನವರು. ಹಾಗೆ ಅವರು ಅನೇಕ ಕೊಡುಗೆಗಳನ್ನು ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಜನ್ಮದಿನದ ಅಂಗವಾಗಿ ಅವರ ಬಿಟ್ಟೋದಂಥ ಮತ್ತು ಅವರು ನಡೆದಂಥ ದಾರಿಗಳ ಮೇಲೆ ನಾವೆಲ್ಲರೂ ಕೂಡ ನಡಿಬೇಕಾಗಿದೆ, ನಮ್ಮ ಸಮಾಜ ಕೂಡ ನಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಕೂಡ KP ಶಾಣಪ್ಪರವರ ಅವರ ಪರವಾಗಿ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅವರ ಕುಟುಂಬದವರ ಸಮೇತ ಎಲ್ಲರೂ ಸೇರಿ ಇವತ್ತು ಅವರ ಹಳೆಯರಾದಂಥ AH ನಾಗೇಶ್ವರ ಆಗಿರ್ಬೋದು, ಅವರ ಸುಪುತ್ರರಂಥ ಅಶೋಕ್ ಅವರಾಗಿರ್ಬೋದು, ರಾಜು ವಾಡೇಕರ್ ಅವರಾಗಿರ್ಬೋದು, ಅದೇ ರೀತಿ ವಿಠಲ್ ಇವರು
ವಾಲಿಕರ್ ಆಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ಭಾಳ ಅದ್ಭುತವಾಗಿ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅದ್ಭುತವಾಗಿ ಇವತ್ತು ಪ್ರತಿ ವರ್ಷ ಇವತ್ತು ಈ ಕಾರ್ಯಕ್ರಮವನ್ನು ತಪ್ಪದೇ ಮಾಡ್ಕೊಂಡು ಬರ್ತಾ ಇರೋದು ಭಾಳ ಶ್ಲಾಘನೀಯ. ಹಾಗಾಗಿ ಎಲ್ರಿಗೂ ಕೂಡ ಅವರ ಜನ್ಮದಿನ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದ ಸಿಂಘಂ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ದಿವಂಗತ PSI ಮಲ್ಲಿಕಾರ್ಜುನ್ ಬಂಡೆಯವರ ಜೀವನ ಚರಿತ್ರೆ ಆಧಾರಿತ ಚಿತ್ರ ಬಂಡೆ ಸಾಹೇಬ್ ಕಲಬುರಗಿ ನಗರದ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಮತ್ತು ಸಂಗಮ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಕರ್ನಾಟಕದ ಸಿಂಘಂ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ದಿವಂಗತ PSI ಮಲ್ಲಿಕಾರ್ಜುನ್ ಬಂಡೆ ಅವರ ಜೀವನ ಆಧಾರಿತ ಚಲನಚಿತ್ರ ಬಂಡೆ ಸಾಹೇಬ್ ಇಂದು ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ. ವಿಶೇಷವಾಗಿ ಕಲಬುರಗಿಯ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಮತ್ತು ಸಂಗಮ್ ಚಿತ್ರಮಂದಿರದಲ್ಲಿ ಈ ಚಿತ್ರ ತೆರೆ ಕಂಡಿದೆ. ಗೋಪಣ್ಣ ದೊಡ್ಡಮನಿ ಅವರು ಈ ಚಿತ್ರವನ್ನ ನಿರ್ಮಿಸಿದ್ದು, ಚಿನ್ಮಯ್ ರಾಮ್ ರವರು ನಿರ್ದೇಶನ ಮಾಡಿದ್ದಾರೆ. ಕಥೆ, ಚಿತ್ರಕಥೆ, ಸಂಭಾಷಣೆ ಕಲಬುರಗಿಯ ವೀರಣ್ಣ ಕೊರಳ್ಳಿಯವರು ಬರೆದಿದ್ದಾರೆ. ನಿರ್ಮಾಪಕರಾಗಿ ಗೋಪಣ್ಣ ದೊಡ್ಡಮನಿ, ಕಮಲಾ ದೊಡ್ಡಮನಿ, ಮಾಲಾ ಕೊರಳ್ಳಿ ಅವರು ಬಂಡವಾಳ ಹೂಡಿದ್ದಾರೆ. ಮಲ್ಲಿಗೆ ಸಿನಿ ಕಂಬೈನ್ಸ್ ಥ್ರೂ ಲಿಖಿತ್ ಫಿಲ್ಮ್ಸ್ ವತಿಯಿಂದ ವಿಶಾಲ ಕರ್ನಾಟಕಕ್ಕೆ ಈ ಚಿತ್ರವನ್ನ ಹಂಚಿಕೆ ಮಾಡಲಾಗಿದೆ. MS ತ್ಯಾಗರಾಜು ಮತ್ತು ಮಹೇಶ್ ರಾಜ್ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಮುಂಜಾನೆ ಮಂಜು ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದ್ದು, ಶೇಷಾಚಲ ಕುಲಕರ್ಣಿ ಸಂಕಲನ ಮಾಡಿದ್ದಾರೆ. ಅಲೆಕ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀಡಿದ್ದು, ಚಂದ್ರು ಬಂಡೆಯವರು ಸ್ಟಂಟ್ ಮಾಡಿಸಿದ್ದಾರೆ. ಬಾಲಾರವರು ನೃತ್ಯ ನಿರ್ದೇಶನ ಮಾಡಿದ್ದು, ಅಸೋಸಿಯೇಟ್ಸ್ ಆಗಿ ವರುಣ್ ಬಿಜೆ, ಪರ್ವೇಜ್ ಸಿಂಹಾ, ಅಮೃತ್ ಸಾಗರ್ ಯೋಗದಾನವನ್ನ ನೀಡಿದ್ದಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಮಂಜು ಮತ್ತು ಸುಧೀಂದ್ರ ವೆಂಕಟೇಶ್ ಅವರು ಸಾಥ್ ನೀಡಿದ್ದಾರೆ. ಕಾರಣ, ಕಲಬುರಗಿ ಜಿಲ್ಲೆಯ ಮಲ್ಲಿಕಾರ್ಜುನ್ ಬಂಡೆಯವರ ಅಭಿಮಾನಿ ಬಳಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರವನ್ನ ವೀಕ್ಷಿಸುವ ಮೂಲಕ ದಿವಂಗತ PSI ಮಲ್ಲಿಕಾರ್ಜುನ್ ಬಂಡೆಯವರ ಆತ್ಮಕ್ಕೆ ಕಲಾ ಕಾಣಿಕೆಯ ರೂಪದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿ ಚಿತ್ರತಂಡ ಮನವಿ ಮಾಡಿದೆ. ಇಂದು ಕಲಬುರಗಿಯ ಶೆಟ್ಟಿ ಮತ್ತು ಸಂಗಮ್ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಈ ಚಿತ್ರವನ್ನ ವೀಕ್ಷಿಸುವ ಮೂಲಕ ಸಂತೋಷವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ IG ಪಾತ್ರದಲ್ಲಿ ನಟಿಸಿರುವ ಕಲಾವಿದ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ನಿರ್ಮಾಣ ಮಾಡಿದಂಥ ಮಲ್ಲಿಕಾರ್ಜುನ್ ಬಂಡೆಯವರ ಜೀವನ ಚರಿತ್ರೆ ಆದಂಥ ಬಂಡೆ ಸಾಹೇಬ್ ಎಂಬ ಕನ್ನಡ ಮೂವಿಯನ್ನು ಇವತ್ತು ಬೆಳಗ್ಗೆಯಿಂದ ರಿಲೀಸ್ ಮಾಡಿದ್ದೀವಿ. ಎಲ್ಲ ಕನ್ನಡ ಪ್ರೇಕ್ಷಕರು ನಮಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಥಿಯೇಟ್ರ್ಗಳಲ್ಲಿ ಎಷ್ಟು ಬಿಡುಗಡೆ ಆಗಿದೆ, ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳಲ್ಲಿ ಸಾರ್ವಜನಿಕರು ಬಂದು ನಮಗೆ ಒಳ್ಳೆಯ ಸುದ್ದಿ ಕೊಡ್ತಾ ಇದ್ದಾರೆ. ಎಲ್ಲ ಕಲೆಕ್ಷನ್ ಚೆನ್ನಾಗಿ ಜನ ಬರ್ತಾ ಇದ್ದಾರೆ. ಇದೇ ಥರ ತಾವೆಲ್ಲ ಇನ್ನೂ ಉಳಿದ ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾಗಳು ಗೆಲ್ಲಿಸ್ಬೇಕಂತೇಳಿ ನಾನು ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಗುಲ್ಬರ್ಗಾದಲ್ಲಿ ಸಂಗಮ್ ಥಿಯೇಟ್ರು ಮತ್ತು ಶೆಟ್ಟಿ ಮಲ್ಟಿಪ್ಲೆಕ್ಸಲ್ಲಿ ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನೋಡ್ಲಿಕ್ಕಂದ್ರೆ ನಿಯರ್ಲಿ 40-45% ಈಗ ಇದ್ದಾರೆ ಈಗ ಆಡಿಯನ್ಸು. ಫಸ್ಟ್ ಮೂವಿ ಫಸ್ಟ್ ಶೋ ಅಲ್ಲ, ಸೆಕೆಂಡ್ ಶೋಲ್ಲಿ ವಿಲ್ ಗೆಟಿಂಗ್ ವಿ ಆರ್ ಅಬ್ಸರ್ವಿಂಗ್ ಏನಂತಾರೆ ಜಾಸ್ತಿ ಜನ ಬರ್ಬೋದು ಅಂತ ಒಂದು ಆಸೆ. ಮೌತ್ ಟು ಮೌತ್ ಪಬ್ಲಿಸಿಟಿ ಬೇಕಲ್ಲ, ಈಗ ನಿಮ್ಮ ಸಪೋರ್ಟ್ ಒಂದು ಬೇಕು. ನೀವು ಹಿಂಗಾಗಿ ನಾನು ಗೆಲ್ತೀನಿ ಸರ್, ಏನು ತೊಂದರೆ ಇಲ್ಲ. ನಾನು IGP ರೋಲ್ ಮಾಡಿದ್ದೀನಿ ಸರ್ ಒಂದು 60 ಥಿಯೇಟ್ರಲ್ಲಿ ಮಾಡಿದ್ದೀವಿ ಸಾಬ್ರೆ. ಜಾಸ್ತಿ ನನ್ನ ಪ್ರಕಾರ ಅಲ್ಲಿಂದ ನಾನು ಮೆಸೇಜು ನಾನು ವಾಟ್ಸಪ್ ರಿಸೀವ್ ಮಾಡ್ತಾಯಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತೇಳಿ ಎಲ್ಲ ಕಡೆಯಿಂದ ನನಗೆ ಮೆಸೇಜ್ ಬರ್ತಾಯಿದೆ ಸರ್. ಧನ್ಯವಾದಗಳು ಸರ್. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಸರ್ ಎಲ್ಲ ನಾನು ಕಲಬುರಗಿ ಜನರನ್ನು ಕೂಡ ನನ್ನ ಮನೆಯೇ ಇದೆ. ಅದೇ ಥರ ಕರ್ನಾಟಕ ರಾಜ್ಯದ ಎಲ್ಲರೂ ನನ್ನ ಕೈ ಹಿಡಿತಾರೆ ಅನ್ನೋದನ್ನು ಭರವಸೆಯಿಂದ ಇನ್ನೂ ಪ್ರೋತ್ಸಾಹ ಕೊಡಬೇಕಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ ಸರ್.
80% ಗುಲ್ಬರ್ಗ ಶೂಟಿಂಗ್ ಮಾಡಿದ್ವಿ ಸರ್. ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ನಮ್ಗೆ ತೊಂದರೆ ಮಾಡಲಿಲ್ಲ. ಆಮೇಲೆ ಸಾರ್ವಜನಿಕರು ಕೂಡ ತೊಂದರೆ ಮಾಡಲಿಲ್ಲ ನಮ್ಗೆ. ಸ್ಪೆಷಲ್ ನೆಹರೂಗಂಜ್ ತೊಗೊಳ್ರಿ, ಗುಲ್ಬರ್ಗ ಯೂನಿವರ್ಸಿಟಿ ತೊಗೊಳ್ರಿ, ಅಪ್ಪನ ಗುಡಿ ತೊಗೊಳ್ರಿ, ಎಲ್ಲ ಕಡೆ ಮಾಡಿದ್ವಿ ಬಸ್, ಎಲ್ಲ ಕಡೆ ಮಾಡಿದ್ವಿ. ಅಲ್ಲ ನಾವು ಮಂಡ್ಯ ಸಾಹೇಬ್ರು ಅಂತ ಅನ್ನೋದು ನಮ್ಮ ಕಡೆ ರೂಢಿ, ಲೋಕ ರೂಢಿ. ನಾವು ಈ ಕಡೆ ಹೈದರಾಬಾದ್ ಕರ್ನಾಟಕ ಮಂದಿ ಸಾರ್ ಅನ್ನಂಗಿಲ್ಲಲ್ಲ, ಸಾಹೇಬ್ರು ಬಂದರು ಹಂಗೆ ಮಂಡ್ಯ ಸಾಹೇಬ್ರು ಬಂದ್ರೆ ಮಂಡ್ಯ ಸಾಹೇಬ್ ಅನ್ನೋ ಒಂದು ನಾವು ಕಾನ್ಸೆಪ್ಟಿಂದ ಮಾಡಿದ್ದೀವಿ. ನಿಜ ಜೀವನ ಕತೆ ಆದಷ್ಟು ನಾವು ಸಮೀಪದಲ್ಲಿ ನೋಡಿದ್ವಿ, ತೋರಿಸಿದ್ದೀವಿ. ಸಿನಿಮೆಟಿಕ್ ಆಗಿ ಸ್ವಲ್ಪ ಏನೋ ತೋರಿಸ್ಬೇಕಾಗ್ತಲ್ಲ, ಕಮರ್ಷಿಯಲ್ ಇದು ಇದ್ದೇ ಇರುತ್ತೆ. ನಾವು ನನ್ನ ಈ ಮೂಲಕ ಕಲಬುರಗಿ ಜನತೆಗೆ ಭಾಳ ಧನ್ಯವಾದಗಳು ಅರ್ಪಿಸ್ತೀನಿ. ಇದೇ ಥರ ತಾವೆಲ್ಲರೂ ಬಂದು ಸಹಕಾರ ಮಾಡಿ ನಮ್ಮನ್ನು ಗೆಲ್ಲಿಸ್ಬೇಕು ಅನ್ನೋದು ಇನ್ನೊಂದು ಸಲ ಮತ್ತೊಮ್ಮೆ ಕೈ ಮುಗಿ ಕೇಳ್ಕೊಳ್ತೀನಿ ಸರ್. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವತಿಯಿಂದ ಮೇ 17ರಂದು ನಡೆಯಲಿರುವ ತಿರಂಗಾ ಯಾತ್ರೆಯ ಕುರಿತು ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವತಿಯಿಂದ ತಿರಂಗಾ ಯಾತ್ರೆಯು ದಿನಾಂಕ 17 ಮೇ 2025ರಂದು ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ನಡೆಯಲಿರುವ ಕುರಿತು ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಳೆ 17ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ ನಗರದ ನಗರೇಶ್ವರ ಸ್ಕೂಲ್ನಿಂದ ಶಾಲೆಯಿಂದ ಜಗತ್ ವೃತ್ತದವರೆಗೆ ತಿರಂಗ ಯಾತ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಾವುದೇ ಪಕ್ಷ, ಯಾವುದೇ ರಾಜಕೀಯ ವ್ಯಕ್ತಿಗಳ ಮುಖಾಂತರ ಆಗ್ತಾಯಿಲ್ಲ. ಯಾರು ಭಾರತ ದೇಶಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಜೈ ಅಂತಾರೆ, ಅಂಥ ಎಲ್ಲ ಅಭಿಮಾನಿಗಳಿಗೆ ಜಾತಿ ಮತ ಭೇದ ಪಕ್ಷ ಯಾವುದೂ ಇಲ್ಲ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷದವರು, BJP, ಕಾಂಗ್ರೆಸ್, JDS ಹಾಗೂ ವಿವಿಧ ಪಕ್ಷದವರು ಎಲ್ಲ ನಾಯಕರುಗಳನ್ನು ನಾವು ಆಹ್ವಾನಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ಬೆಳಗ್ಗೆ ಇಲ್ಲಿವರೆಗೆ 2 ದಿನ ವ್ಯಾಪಕವಾಗಿರ್ತಕ್ಕಂಥ ಎಲ್ಲರೂ ಅವರವ್ರದ್ದೇ ಆಗಿರ್ತಕ್ಕಂಥ ಅವರವರೇ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡಿ ಒಂದು ದೊಡ್ಡ ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕೂಡ ಈ ತಿರಂಗ ಯಾತ್ರೆಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಹಾಗೆ ನಾವು ಕೂಡ ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ಭಾಗವಹಿಸಲಿಕ್ಕೆ ನಾವು ಕೂಡ ಹೇಳಿದ್ದೇವೆ. ಅದರ ಬಲ, ಸೈನ್ಯದ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಒಂದು ಅವಲೋಕನೆ ಮಾಡೋಂಥ ಕೆಲಸ ಇವತ್ತು ಇಡೀ ವಿಶ್ವದಲ್ಲಿ ಆಗ್ತಾ ಇದೆ. ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ನಾವಂತೂ ಇದು ಯುದ್ಧ ಅನ್ನೋಂಥದ್ದು ಕೆಣಕಿದವರಲ್ಲ. ಆದರೆ ಈ ನೆರೆ ರಾಷ್ಟ್ರದ ಭಯೋತ್ಪಾದಕರು ಬಂದು ನಮ್ಮ ನೆಲದ ಮೇಲೆ ಬಂದು, ಅದು ಜಾತಿ ಆಧಾರದ ಮೇಲೆ ಏನು ಹತ್ಯೆಗೈದ್ರಲ್ಲ ಅಮಾಯಕರನ್ನು, 26 ಜನ ಅಮಾಯಕರು ಇವತ್ತು ಆ ಒಂದು ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡ್ರು. ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಸೈನ್ಯ ಬಲಗಳು, ಸಶಸ್ತ್ರ ಸೈನ್ಯ ಬಲಗಳು ನಿಖರವಾದಂಥ ಸುಮಾರು 9 ಅಡಗು ತಾಣಗಳಲ್ಲಿ ಸುಮಾರು 26-30 ಕಡೆ ಅವರು ಅಟ್ಯಾಕ್ ಮಾಡಿ, ಡ್ರೋನ್ಗಳ ಅಟ್ಯಾಕ್ ಇರ್ಬೋದು, ಬ್ರಹ್ಮೋಸ್ ಅಟ್ಯಾಕ್ ಇರ್ಬೋದು ಮಾಡಿ ಸುಮಾರು 150-200ವರೆಗೆ ಅಲ್ಲಿ ಅಡಗಿದಂಥ ಭಯೋತ್ಪಾದಕರನ್ನು ಹತ್ಯೆಗೈದದು, ಅವರನ್ನು ಸದೆ ಬಡಿಯುವಂಥ ಕೆಲಸ ಇವತ್ತು ಮಾಡಿದ್ದು ಇವತ್ತು ನಮ್ಮ ರಾಷ್ಟ್ರದ ಸಶಸ್ತ್ರ ಸೈನ್ಯ ಬಲಗಳ ಒಂದು ಶಕ್ತಿಯನ್ನು ನಾವು ಇವತ್ತು ಮೆಚ್ಚಬೇಕಾದಂಥದ್ದು ವಿಚಾರ. ಇನ್ನು ಬಹಳಷ್ಟು ವಿಚಾರ ಎಲ್ಲೆಲ್ಲಿ ಈ ಅವರ ವಾಯು ನೆಲೆಗಳು ಇರ್ಬೋದು, ಮತ್ತು ಅಡುಗು ತಾಣಗಳಿರ್ಬೋದು, ಭಯೋತ್ಪಾದಕರ ಅಡುಗು ತಾಣಗಳಿರ್ಬೋದು, ಇವತ್ತು ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್, ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು, ಇಂಥದ್ದನ್ನು ಎಲ್ಲ ಎಲ್ಲೆಲ್ಲಿ ಮಾಡಿದ್ದಾರೆ, ಏನು ಯುದ್ಧದ ಒಂದು ಸ್ಥಿತಿಗತಿಗಳಿದ್ದು ಅದು ನಾನು ಭಾಳ ಸವಿಸ್ತಾರವಾಗಿ ಮಾತಾಡೋಕ್ಕೆ ಹೋಗಲ್ಲ, ಅದು ಬಹುಶಃ ಎಲ್ಲರಿಗೂ ತಿಳಿದಂಥ ವಿಚಾರ. ಆದರೆ ಇವತ್ತು ನಾವು ಇಲ್ಲಿ ಸೇರಿದಂಥದ್ದು ಇವತ್ತು ಆ ಹಿನ್ನೆಲೆಯಲ್ಲಿ ಏನು ಇವತ್ತು ಗಡಿ ಪ್ರದೇಶದಲ್ಲಿ ನಮ್ಮ ಸೈನ್ಯರು, ಸಶಸ್ತ್ರ ಬಲದವರು
ಇವತ್ತು ಅವರು ತಮ್ಮ ಜೀವವನ್ನು ಬಲಿದಾನ ಮಾಡಿ ಇವತ್ತು ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸಲ್ಯೂಟ್ ಮಾಡಲಿಕ್ಕೆ, ಮತ್ತು ಯಾರು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ ಅವರಿಗೆ ಸಲ್ಯೂಟ್ ಮಾಡಲಿಕ್ಕೆ, ಮತ್ತು ಇವತ್ತು ಇಡೀ ರಾಷ್ಟ್ರ ನಾವು ಒಗ್ಗಟ್ಟಾಗಿ ನಿಮ್ಮ ಬೆನ್ನಿಗೆ ನಿಂತೀವಿ, ಒಗ್ಗಟ್ಟಾಗಿ ನಾವು ಪ್ರಧಾನಮಂತ್ರಿಗಳ ಬೆನ್ನಿಗೆ ನಿಂತೀವಿ ಅನ್ನೋಂಥ ಒಂದು ಸಂದೇಶ ಇವತ್ತು ಇಡೀ ವಿಶ್ವಕ್ಕೆ ನಾವು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಪಕ್ಷ ಇಲ್ಲ, ಎಲ್ಲರಿಗೂ ಇದರಲ್ಲಿ ಸ್ವಾಗತ ಮಾಡಿ ಈಗ ಸಾಕಷ್ಟು ನಾವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀವಿ, ಸಾಕಷ್ಟು ಸಂಘಟನೆಯವರು ತಾವೇ ವೈಯಕ್ತಿಕವಾಗಿ ವಾಲಂಟ್ರಿಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅನೇಕ ಸಂಘಟನೆಗಳು, ವಿಶೇಷವಾಗಿ ಎಕ್ಸ್ ಆರ್ಮಿ ಮ್ಯಾನ್, ಆರ್ಮಿಯಿಂದ ಸೇವೆಯನ್ನು ಸಲ್ಲಿಸಿ ರಿಟೈರ್ ಆಗಿದ್ದಾರೆ. ಇವತ್ತು ಹೋಮ್ ಗಾರ್ಡ್ ಒಂದು ರೀತಿಯಿಂದ ಇದಕ್ಕೆಲ್ಲ ಎಲ್ಲ ಥರದ ಭದ್ರತೆಗಾಗಿ ಅಥವಾ ಸಮಯ ಬಂದಾಗ ಅವರು ಒಂದು ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಥರನೇ ಕೆಲಸ ಮಾಡೋಂಥರ ಆ ಸಂಘಟನೆ ಆಗಲಿ, ಇವತ್ತು ಭಾರತ ಸೇವಾದಳ, ಭಾರತ್ ಸೇವಾದಳ ಒಂದು ರೀತಿಯಿಂದ ಅಂದರೆ 50ರಿಂದ ಬಂದಂಥ ಒಂದು ಸಂಘಟನೆ. ಆ ಸೇವಾದಳದ ವತಿಯಿಂದ ಸೇವಾದಳದ ಸಂಘಟಕರಂತಾರೆ ಅಥವಾ ಬೇರೆ ಬೇರೆ ಶಿಕ್ಷಕರಂತಾರೆ, ಅವರು ಪಾಲ್ಗೊಳ್ಳುವಂಥದ್ದಾಗಲಿ, ಒಟ್ಟಾರೆ ನಾವು ನಮ್ಮ ಸೇನೆಯ ಜೊತೆಗಿದ್ದೀವಿ ಅಂತದಂದು ಹೇಳುವಂಥ ಒಂದು ಮಾತು. ಇನ್ನೊಂದು ಆಪರೇಷನ್ ಸಿಂಧೂರ್ ಜೊತೆಗೆ ರಾಷ್ಟ್ರ ಅಂತದಂತ ಅನ್ನೋದು ಇದು ತೋರಿಸ್ಕೊಡ್ಬೇಕಾಗಿದೆ. ನಮ್ಮ ಭಾಗದಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಈ ದಿನಾಚರಣೆಯನ್ನು, ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಪಾಲ್ಗೊಳ್ಬೇಕು. ಇವತ್ತು ಎಲ್ಲ ಜಾತಿ ಜನಾಂಗದ ವ್ಯಕ್ತಿಗಳು, ಯಾಕಂತಂದರೆ ಇದು ಆ ಜಾತಿಗೆ ಅಥವಾ ಈ ಪಕ್ಷಕ್ಕೆ ಸೀಮಿತವಾದಂಥ ವಿಷಯವಲ್ಲ. ನಮಗೇನು ರಕ್ಷಣೆ ಕೊಡ್ತಾರೆ ಬಾರ್ಡ್ರಲ್ಲಿ, ಅವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುವಂಥ ಒಂದು ಸಂದೇಶ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಕಡೆ ಮಾಡ್ತಾಯಿದ್ದೀವಿ. ನಾನು ವಿನಂತಿ ಮಾಡ್ತೀನಿ ಎಲ್ಲ ಸಂಘಟನೆಗಳಿಗೆ, ದಯವಿಟ್ಟು ಅನೇಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೂ ಕೂಡ ನಾನು ಮಾತಾಡಿದ್ದೀನಿ, ನೀವು ತಪ್ಪದೆ ನೀವು ಪಾಲ್ಗೊಳ್ಬೇಕು, ನಿಮ್ಮ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ಬೇಕು, ನಿಮ್ಮ ಶಿಕ್ಷಕರಿಗೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತ ಒಂದು ಮಾತನ್ನು, ಕಮ್ಯುನಿಕೇಷನನ್ನು ನಾವು ಮಾಡ್ತಾಯಿದ್ದೀವಿ. ನನಗನ್ಸುತ್ತೆ ಭಾಳ ದಿವಸದ ನಂತರ ಒಂದು ಯಶಸ್ಸದ ಒಂದು ಮೆರವಣಿಗೆ, ನಾವು ಸೇನೆಯ ಜೊತೆಗಿದ್ದೀವಿ ಅಂತ ತೋರಿಸ್ಕೊಡೋಂಥದ್ದು ದೊಡ್ಡ ಪ್ರಮಾಣದಲ್ಲಿ ಗುಲ್ಬರ್ಗ ನಗರದಲ್ಲಿ ಆಗತ್ತೆ ಅಂತ ಅನ್ನುವಂಥ ನಿರೀಕ್ಷೆ ನಾನು ಮಾಡ್ತೇನೆ. ಮೇ 17ರಂದು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವತಿಯಿಂದ ನಡೆಯಲಿರುವ ತಿರಂಗ ಯಾತ್ರೆಯ ಕುರಿತು ಪಾಳಾದ ಪೂಜ್ಯ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಹಾಗೂ ಆಂದೋಲಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಧರ್ಮ ಕೇಳಿ ಪಾಕ್ ಪೋಷಿತ ಉಗ್ರವಾದಿಗಳು ಭಾರತೀಯ ನಾಗರಿಕರ ಮೇಲೆ ಗುಂಡೇಟಿನಿಂದ ಕೊಂದಿರುವ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಯಶಸ್ವಿಗಾಗಿ ತಿರಂಗ ಯಾತ್ರೆಗೆ ಸರ್ವರಿಗೂ ಸ್ವಾಗತ ಎಂದು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಕಲಬುರಗಿಯ ವತಿಯಿಂದ ಪಾಳಾದ ಪೂಜ್ಯ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಹಾಗೂ ಆಂದೋಲಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಡಗಂಚಿಯ ಶಾಂತಲಿಂಗೇಶ್ವರ ಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು, ಶಿವರಾಜ ಸಂಗೊಳಗಿ, ಶ್ರೀಮಂತ ನವಲದಿ, ನಾಗಯ್ಯ ಸ್ವಾಮಿ, ಪ್ರಶಾಂತ್ ಗುಡ್ಡ, ಅಶ್ವಿನ್ ಕುಮಾರ್, ಅನಿಲ್ ಶೆಣ್ಣೂರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ ತಿಂಗಳು 22ನೇ ತಾರೀಕು ಕಾಶ್ಮೀರದಲ್ಲಿ ನಡೆದಂತಹ ಘೋರ ಕೃತ್ಯ ಇಡೀ ಭಾರತೀಯ ಸಮುದಾಯವನ್ನು ನೋವಿಗೆ ತಳ್ಳಿರುವಂತಹದ್ದು ತಮಗೆಲ್ಲ ಗೊತ್ತಿದೆ. ಪಾಕ್ ಬೆಂಬಲಿತ ಸುಮಾರು 4ರಿಂದ 5 ಜನ ಮುಸ್ಲಿಂ ಆತಂಕವಾದಿಗಳು ಜಿಹಾದಿಗಾಗಿ ಗನ್ಗಳನ್ನು ಹಿಡ್ಕೊಂಡು ಬಂದು ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಕ್ಕೆ ಬಂದಂತಹ ಜನರಿಗೆ ಧರ್ಮ ಕೇಳಿ, ನೀನು ಹಿಂದೂನೋ ಅಥವಾ ಮುಸಲ್ಮಾನನೋ ಪ್ರಶ್ನೆ ಹಾಕಿ ಮುಸ್ಲಿಂ ಏತರರನ್ನು ಸುಮಾರು 26 ಜನರನ್ನು ಕೊಂದು ಹಾಕಿರುವಂತಹದ್ದು ಅತ್ಯಂತ ನೋವಿನ ಸಂಗತಿ. ಇದಾದ ಮೇಲೆ ಅಲ್ಲಿರುವಂತಹ ಒಬ್ಬ ಮಹಿಳೆ, ನನ್ನ ಗಂಡನ್ನೂ ಸಾಯಿಸಿದ್ದೀರಿ, ನನ್ನೂ ಸಾಯಿಸಿ ಅಂತ ಕೇಳಿಕೊಂಡ್ರೆ ಜಾಕೆ ತುಮಾರ ಮೋದಿ ಕೋ ಬೋಲೋ ಅನ್ನುವಂಥ ಉದ್ದಟತನ ಪ್ರದರ್ಶನವನ್ನು
ಆ ಜಿಹಾದಿಗಳು ಮಾಡಿದ್ದು. ಮತ್ತು ಮದುವೆ ಆದ ಕೇವಲ 6 ದಿನಗಳ ಮದುಮಗನನ್ನು ಅದು ವಾಯು ಸೇನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಸೈನಿಕನನ್ನು ಆ ದುಷ್ಟ ಮತಾಂಧ ಜಿಹಾದಿಗಳು ಹಣೆಗೆ ಗುಂಡಿಟ್ಟು ಕೊಂದಾಕಿದ್ರು. ಬರೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಮನುಕುಲದ ಪರ ಇರುವ ಎಲ್ಲ ದೇಶಗಳು ಈ ಘಟನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಇಡೀ ಭಾರತದ ನಿವಾಸಿಗಳ ಒಕ್ಕೋರಿನ ಆಗ್ರಹ ಏನಾಗಿತ್ತು ಅಂದರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು. ಈ ದೇಶದ ಒಬ್ಬ ಯೋಗ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು 10 ರಿಂದ 12 ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಿರ್ದಿಷ್ಟವಾಗಿರುವಂಥ ಗುರಿ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಶುರು ಇಟ್ಟರು. ಆಪರೇಷನ್ ಸಿಂಧೂರ. ಪ್ರವಾಸಕ್ಕೆ ಹೋದಂತಹ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿದಂತಹ ದುಷ್ಟರಿಗೆ ಸಿಂಧೂರಿನ ಹೆಸರಿನಲ್ಲಿಯೇ ಶಿಕ್ಷೆ ಕೊಡಬೇಕು ಅಂತ ಯೋಗ್ಯ ಕಾರ್ಯಾಚರಣೆಯನ್ನು ನಮ್ಮ ಸೇನಾಧಿಕಾರಿಗಳು ಕೈಗೊಂಡದ್ದು ಇವತ್ತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಂತಹ ಒಂದು ಶ್ರೇಷ್ಠ ಸಾಧನೆ. ಯಾಕಂದರೆ ಇಂಥ ಮಹತ್ ಕಾರ್ಯಗಳು ಆಗಬಾರ್ದು, ತಪ್ಪಿ ಮಾಡ್ಯಾರ ಮಕ್ಕಳು, ಅವರಿಗೆ ಭಗವಂತ ಏನು ಶಿಕ್ಷೆ ಕೊಡಬೇಕು ಕೊಟ್ಟೇ ಕೊಡ್ತಾನೆ ಅಂತ ನಾವು ಹೇಳ್ತೀವಿ. ಇದು ಯಶಸ್ವಿಯಾಗಿ ನಡೀತೈತೆ. ಹಮ್ಮಿಕೊಂಡಿರ್ತಕ್ಕಂಥ ತಿರಂಗ ಯಾತ್ರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅನ್ನುವಂಥ ಈ ಒಂದು ತಿರಂಗ ಯಾತ್ರೆಯಲ್ಲಿ ದಿನಾಂಕ 17ರಂದು ಕಲಬುರಗಿ ನಗರೇಶ್ವರ ಶಾಲೆಯಿಂದ ಜಗದ್ವೃತ್ತದವರೆಗೆ ಸುಮಾರು ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಆ ಒಂದು ಯಾತ್ರೆ ನಡೆದು ಜಗದ್ವೃತ್ತದಲ್ಲಿ ಆ ಒಂದು ಯಾತ್ರೆ ಮುಗಿಯುವಂಥದ್ದು. ಈ ಒಂದು ಯಾತ್ರೆಯಲ್ಲಿ ಇಡೀ ನಮ್ಮ ಭಾರತೀಯರು ಜಾತಿ ಮತ ಪಂಥ ಎಂದರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ಜಿಲ್ಲೆಯ ಎಲ್ಲ ಮಠಾಧೀಶರು ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಸುಮಾರು 50ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಠಾಧೀಶರು ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಜೊತೆ ರಾಷ್ಟ್ರ ಅನ್ನುವಂಥ ಒಂದು ಹೆಮ್ಮೆಯಿಂದ ಎಲ್ಲರೂ ಪಾಲ್ಗೊಂಡು, ಜೊತೆಗೆ ಏನು ಸೈನಿಕರು ನಮ್ಮ ರಕ್ಷಣೆಗಾಗಿ ಅವರೆಲ್ಲ ಹೋರಾಡ್ತಾ ಇದ್ದಾರೆ, ಅವರಿಗಾಗಿ ನಾವು ಅನ್ನುವಂಥ ಸಂದೇಶವನ್ನು ನಾಳೆ ಕಲಬುರಗಿ ನಗರದಲ್ಲಿ ಎಲ್ಲ ಸೈನಿಕರಿಗೆ ಫಲ ಕೊಡುವಂಥ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತಿನ ಮತ್ತು ಎಲ್ಲ ಹಿಂದೂ ಜಾಗರಣ ವೇದಿಕೆಗಳು ಹಮ್ಮಿಕೊಂಡಿದ್ದಾವೆ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲಿದ್ದಾರೆ ಎನ್ನುವಂಥ ವಿಚಾರವನ್ನು ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮೇ 17ರಂದು ಆಪರೇಷನ್ ಸಿಂಧೂರ್ ಯಶಸ್ವಿಗಾಗಿ ಕಲಬುರಗಿ ನಗರದಲ್ಲಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಮಾತೆಯರು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಇಂದು ಮಹಿಳಾ ಮುಖಂಡರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದರು. ದಿನಾಂಕ 17ನೇ ಮೇ 2025ರಂದು ಪೆಹಲ್ಗಾಮ್ ಪ್ರತೀಕಾರವಾಗಿ ಯಶಸ್ವಿ ಆಪರೇಷನ್ ಸಿಂಧೂರ್ ಸಮರ್ಥನೆಯ ತಿರಂಗ ಯಾತ್ರೆಯನ್ನು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಸಾಯಂಕಾಲ 4 ಗಂಟೆಗೆ ಪ್ರಾರಂಭಗೊಂಡು ಜಗದ್ವೃತ್ತದಲ್ಲಿ ಸಮಾರೋಪಗೊಳ್ಳುವುದು. ಈ ತಿರಂಗ ಯಾತ್ರೆಗೆ ಅಪಾರ ಜನಸಂಖ್ಯೆಯಲ್ಲಿ ಕಲಬುರಗಿ ನಗರದ ಮಾತೆಯರು, ಯುವತಿಯರು, ಎಲ್ಲಾ ಸಮುದಾಯದ ಸಾರ್ವಜನಿಕರು ಯಾತ್ರೆಯಲ್ಲಿ ಭಾಗವಹಿಸುವಂತೆ ಮಹಿಳಾ ಮುಖಂಡರುಗಳು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಲೀಲಾವತಿ ದೇಶಪಾಂಡೆ, ಡಾಕ್ಟರ್ ಅಂಬುಜಾ ಮಳಖೇಡ್ಕರ್, ಇಂದಿರಾ ಅಮರೇಶ್ವರ್, ಸಿದ್ದಮ್ಮ ಪಾಟೀಲ್, ವಿಜಯಲಕ್ಷ್ಮಿ ಸಿಂಗೋಡಿ, ಬಸಂತಿ ಪಾಠಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಧರ್ಮ ಕೇಳಿ ಪಾಕ್ ಪೋಷಿತ ಉಗ್ರವಾದಿಗಳ ಈ ಭಾರತೀಯ ನಾಗರಿಕರ ಮೇಲೆ ಗುಂಡೇಟಿನಿಂದ ಹೊಂದಿರುವಂಥ
ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ತಿರಂಗ ಯಾತ್ರೆಗೆ ನಾವೆಲ್ಲರೂ ಇವತ್ತಿನ ದಿವಸ ಸಿದ್ಧರಾಗಿದ್ದೀವಿ. ಎಲ್ಲ ನಾಗರಿಕರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ಬಯಸ್ತೇನೆ. ಮಾನ್ಯರೇ, ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಆಗಿರತಕ್ಕಂಥ ಈ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ಏನು ನಮ್ಮ ಭಾರತೀಯ ನಾಗರಿಕರ ಮೇಲೆ ಧರ್ಮ ಕೇಳಿ ವಿವಸ್ತ್ರಗೊಳಿಸಿ ಈ ಪಾಕಿಸ್ತಾನ ಪೋಷಿತ ಉಗ್ರವಾದಿಗಳು ಬಹಳ ಚಿತ್ರಹಿಂಸೆಯನ್ನು ಮಾಡಿ ಅವರನ್ನು ಬರ್ಬರವಾಗಿ ಕೊಂದಿದ್ದು ನಮ್ಮ ಎಲ್ಲ ಭಾರತೀಯರಿಗೆ ಬಹಳ ತುಂಬಲಾರದ ದುಃಖ, ನಷ್ಟ ಆಗಿದೆ. ಇದರ ಒಂದು ಈ ಹೀನಾಯ ಕೃತ್ಯವನ್ನು ಪರಿಗಣಿಸಿ ಅದಕ್ಕೆ ಒಂದು ಪ್ರತಿಕಾರವಾಗಿ ನಮ್ಮ ಭಾರತೀಯ ಸೇನೆ ಇಟ್ಟಿರ್ತಕ್ಕಂಥ ದಿಟ್ಟ ಹೆಜ್ಜೆ ನಾವೆಲ್ಲರೂ ಇವತ್ತಿನ ದಿವಸ ಅಭಿಮಾನ ಪಡುವಂಥದ್ದು. ಅದೇ ಆಪರೇಷನ್ ಸಿಂಧೂರ್ ನಡೆಸಿ ಈ ವಿಜಯ ಪತಾಕೆಯನ್ನು ಹಾರಿಸಿ ವಿರೋಧಿಗಳಿಗೆ ಬಿಸಿ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಡೀ ನಮ್ಮ ದೇಶಕ್ಕೆ ಇತರ ಎಲ್ಲ ದೇಶಗಳು ಒಂದು ಕೆಂಗಣ್ಣಿನ ದೃಷ್ಟಿಯಿಂದ ನೋಡುವಂಥ ಹೊತ್ತು ಇವತ್ತು ಆಗಿದೆ. ಈ ಒಂದು ಸಮರ್ಥನೆಗಾಗಿ ದಿನಾಂಕ 17ರಂದು ಈ ಪಹಲ್ಗಾಮ್ ಪ್ರತಿಕಾರವಾಗಿ ಯಶಸ್ವಿ ಆಪರೇಷನ್ ಸಿಂಧೂರ ಸಮರ್ಥನೆಗಾಗಿ ತಿರಂಗ್ ಯಾತ್ರೆಯನ್ನು ನಮ್ಮ ಗುಲ್ಬರ್ಗಾ ನಗರದ ನಗರೇಶ್ವರ ಪ್ರೌಢಶಾಲೆಯಿಂದ ಜಗತ್ ಸರ್ಕಲ್ವರೆಗೂ ನಾವು ತಿರಂಗ ಜೆಂಡೆಯ ಈ ವೃತ್ತದವರೆಗೂ ಯಾತ್ರೆಯನ್ನು ಕೈಗೊಳ್ಳಬೇಕಂತ ನಾವೆಲ್ಲರೂ ಸಂಕಲ್ಪ ಮಾಡಿದ್ದೇವೆ. ಪಾಲ್ಗೊಳ್ಬೇಕು. ಕೇವಲ ಪುರುಷರೇ ಅಂತಲ್ಲ, ಈ ಒಂದು ಯುದ್ಧದಲ್ಲಿ ಹೆಣ್ಣುಮಕ್ಕಳನ್ನು ಪಾಲ್ಗೊಂಡಾರ. ಇದು ನಮಗೆ ವಿಜಯ ಸಿಕ್ಕದ ಅಂದಮೇಲೆ ಇದಕ್ಕೆ ಎಲ್ಲರದು ತ್ಯಾಗ ಅದ. ಅದಕ್ಕೆ ನಾವು ಅವ್ರದ್ದು ಏನಂದ್ರೆ ಅವ್ರ ಬಲ ಹೆಚ್ಚಿಸಬೇಕು. ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಾವಿವತ್ತಿಷ್ಟು ಸುರಕ್ಷಿತವಾಗಿ ಇದ್ದೀವಿ ಅಲ್ಲಿಕ್ಕೆ ಕಾರಣನೇ ಆ ದೇಶದ ಸೈನಿಕರು, ಅವರನ್ನು ಹೆತ್ತ ಆ ಮಾತೆಯರು. ನಾವಿವತ್ತು ನಮ್ಮ ಮಕ್ಕಳಿಗೆ ಸುಮ್ಮನೆ ಒಂದು ದುಕಾನ್ ಕಳಿಸ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ. ಅಂಥವ್ರು ಅವ್ರು ತಮ್ಮ ದೇಶಕ್ಕೆ ತಮ್ಮ ಮಕ್ಕಳನ್ನೇ ಹೋರಾಡ್ಲಿಕ್ಕೆ ಕಳಿಸ್ತಾರ, ಧೈರ್ಯ ಕೊಡ್ತಾರ ಅವರಿಗೆ. ಅಂದಮೇಲೆ ನಮ್ಮದು ಒಂದು ನಾಗರಿಕರಾಗಿ, ದೇಶದ ಒಂದು ನಾಗರಿಕರಾಗಿ ನಮ್ಮ ಕರ್ತವ್ಯ ಏನಂದರೆ ನಮ್ಮ ವೀರ ಸೈನಿಕರಲ್ಲಿ ನಾವು ಬಲ ತುಂಬಬೇಕು, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಅವ್ರಿಗೆ ಹೇಳಬೇಕು. ಹಾಗಾಗಿ ಈ ಒಂದು ವಿಜಯ ಯಾತ್ರೆಯಲ್ಲಿ ಎಲ್ಲ ಅಕ್ಕ ತಂಗಿಯರು, ಸಹೋದರಿಯರು, ವಿದ್ಯಾರ್ಥಿನಿಯರು ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಇದರ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.